ಹಲೋ ಫ್ರೆಂಡ್ಸ್, ಇವತ್ತು ಬದ್ನಿಕಾಯಿ ಪಲ್ಯ ಮಾಡೋಣ್ರಿ. ತುಂಬಿದ ಬದ್ನಿಕಾಯಿ ಪಲ್ಯ ಮಾಡೋದು ಹೆಂಗೆ ಅಂಥೇಳಿ ಮಾರ್ಕೆಟ್ನಾಗಿಂದು ಹಿಂಗೆ ಸಣ್ಣ ಸಣ್ಣ ಬದ್ನಿಕಾಯಿ ತೊಗೊಂಡ್ಬರ್ಬೇಕು. ಇವು ಕಟ್ ಮಾಡ್ಕೊತೀನಿ ನೋಡ್ರಿ. ತುಂಬ ತೆಗೆದು ಈ ಥರ ನಾಲ್ಕು ಹಿಂಗೆ ಕಚ್ಚಿ ಹೊಡೆದು ನೀರ್ನಾಗ ಇಡಬೇಕು, ಇಲ್ಲಾಂದ್ರೆ ಕರಿ ಆಗ್ತಾವೆ. ಹಿಂಗೆ ಕಟ್ ಮಾಡ್ಕೋಬೇಕ್ರಿ. ಸ್ವಲ್ಪ ಉಪ್ಪಿನ ನೀರಾಗಿ ಇಡ್ಬೇಕು, ಅಂದ್ರೆ ಕರಿ ಆಗಂಗಿಲ್ಲ. ಆಯ್ತು, ಬದ್ನಿಕಾಯಿ ಹೆಚ್ಕೊಂಡಿನಿ ರೀ. ಈಗ ಅದ್ರ ಪಲ್ಯ ಮಾಡೋಣ. ಅದಕ್ಕೆ ಬೇಕಾಗೋ ಸಾಮಗ್ರಿ ನೋಡ್ರಿ: ಬೆಳ್ಳುಳ್ಳಿ ಬೇಕು, ಜೀರಿಗೆ, ಅರಿಶಿನ ಪುಡಿ, ಸಾಸಿವೆ, ಖಾರ ಪುಡಿ, ಶೇಂಗಾದ ಪುಡಿ, ಸ್ವಲ್ಪ ಎಳ್ಳು ಪುಡಿ ಮತ್ತು ಕೊಬ್ಬರಿ ಪುಡಿ ಮತ್ತು ಮಸಾಲೆ, ಬೆಲ್ಲ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೀರಾಗಿ ನೆನೆಸಿಡ್ಬೇಕು. ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಿಡಿತದ. 3 ಚಮಚ ಎಣ್ಣೆ ಹಾಕ್ಬೇಕ್ರಿ ಈ ಚಮಚದಲ್ಲೇ. ಇದು ಬೆಳ್ಳುಳ್ಳಿ ಕುಟ್ಕೋಬೇಕು. ಎಣ್ಣೆ ಬಿಸಿ ಆಗೋದು, ಸಾಸಿವೆ, ಜೀರಿಗೆ, ಸಾಸಿವೆ ಹಾಕ್ತೀನಿ ಈಗ. ಜೀರಿಗೆ, ಇದು ಕುಟ್ಕೊಂಡಿಟ್ಟು ಬೆಳ್ಳುಳ್ಳಿ ಅದಲ್ರಿ, ಅದು ಹಾಕ್ಬೇಕು.
ಕೆಂಪಾಗಣ್ಣನೆ ಸ್ವಲ್ಪ ಕರಿಬೇವು ಹಾಕಬೇಕು. ಆಮೇಲೆ ಇವು ಬದ್ನಿಕಾಯಿ ಹಾಕಬೇಕು. ಬದ್ನಿಕಾಯಿ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಹೆಚ್ಚು ಹಿಡಿತದ. ಈಗ ಒಂಚೂರು ಅರಿಶಿನ ಹಾಕಬೇಕು. ಈ ಥರ ಆಗ್ತದೆ ನೋಡಿರಿ. ಸ್ವಲ್ಪ ಎಣ್ಣೆ ಹೆಚ್ಚಿ ಅದಕ್ಕೆ ಇದಕ್ಕೆ ಈಗ ಇದು ಹುಣಸೆ ಹಣ್ಣು ಹಿಂಡ್ಕೋಬೇಕು ರೀ. ನಮಗೆ ರಸ ಭಾಳ ಬೇಕಂದ್ರೆ ಒಂಚೂರೇ ಅಳಕ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಸ್ವಲ್ಪ ಹಾಕ್ಬೇಕು ನೀರು. ಬದ್ನಿಕಾಯಿ ಕುದಿಯೋ ಅಷ್ಟೇ. ಅನ್ನದ ಜೊತೆ ಚಪಾತಿ ಭಾಕ್ರಿ ಎಲ್ಲದ್ರ ಜೊತೆನೂ ಚಲೋ ಆಗ್ತದ್ರಿ. ಈಗೆಲ್ಲ ಮಸಾಲೆ ಹಾಕ್ತೀನಿ ನೋಡ್ರಿ. ಶೇಂಗಾದ ಪುಡಿ, ಕೊಬ್ಬರಿನೂ ತುರಿದು ಇಟ್ಕೊಂಡಿನಿ. ಕೊಬ್ಬರಿ ಪುಡಿ, ಒಂಚೂರೇ ಎಳ್ಳು ಪುಡಿ. ಇದಕ್ಕೆ ಎಳ್ಳು ಪುಡಿ ಹಾಕಿದ್ರೆ ಬದ್ನಿಕಾಯಿ ಪಲ್ಯ ಟೇಸ್ಟ್ ಚಲೋ ಆಗ್ತದೆ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಖಾರದ ಪುಡಿ, ಅದನ್ನು ನಿಮಗೆ ಮತ್ತು ಭಾಳ ಖಾರ ಬೇಕಂದ್ರೆ ಸ್ಪೈಸಿ ಸ್ವಲ್ಪ ಹಾಕೋಬೇಕು. ಇಲ್ಲ ಸ್ವಲ್ಪ ಇದು ಅಂತಂದ್ರೆ ಒಂದೂವರೆ ಚಮಚ ಸಾಕು. ಯಾಕಂದ್ರೆ ಮಸಾಲೆದಾಗೂ ಖಾರ ಇರ್ತದೆ. ಅದ್ರ ಸಲುವಾಗಿ ಮಸಾಲೆ 1 ಚಮಚ. ಹುಣಸೆ ಹಣ್ಣು ಹಾಕಿರ್ತೇವಲ್ಲ, ಅದಕ್ಕೆ ಬೆಲ್ಲ ಬೇಕು, ಹುಳಿ. ಅದ್ರ ಕಡೆಯಿಂದ ಬೆಲ್ಲದ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಘರ್ಕುಲ್ ಮಸಾಲೆ ಅಂತ ಸಿಗ್ತದ್ರಿ. ಅದು ಘರ್ಕುಲ್ ಮಸಾಲೆ ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಇದು ಒಂದು ಟೇಸ್ಟಿಗೆ ಸಲುವಾಗಿ ಸ್ವಲ್ಪ ಹಾಕ್ಬೇಕು.
ಅಂದ್ರೆ ಬದ್ನಿಕಾಯಿ ಪಲ್ಯ ಚಲೋ ಟೇಸ್ಟ್ ಆಗ್ತದೆ. ಬದ್ನಿಕಾಯಿ ತುಂಬಗಾಯಿ ಪಲ್ಯ ಚಲೋ ಆಗ್ತದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಮ್ಮ. ಈ ಥರ ಆಗ್ತದ್ರಿ. ಹಿಂಗೆ ರಸ ಮಾಡ್ಕೊಂಡ್ರೆ ಅನ್ನದ ಜೊತೆನೂ ಆಗ್ತದೆ, ಮತ್ತು ಚಪಾತಿ ಭಕ್ರಿ ಅದ್ರ ಜೊತೆನೂ ಉಣ್ಬೋದು. ಇದಕ್ಕೆ ಸ್ವಲ್ಪ ಮುಚ್ಚಿಡಮ್ರಿ. ಈಗ ಮ್ಯಾಲೆ ವಾಫ್ ಬರ್ತದೆ. ನೋಡ್ರಿ ಎಷ್ಟು ಚಲೋ ಕುದ್ಲಿಕತ್ತದ. ವಾಸನೆನೂ ಎಷ್ಟು ಘಮ ಘಮ ಚಂದ ಬರ್ಲಿಕತ್ತದ. ನೀವು ಬದ್ನಿಕಾಯಿ ಮೆತ್ತಗೆ ಅದು ಅಂದ್ರೆ ಇಷ್ಟು ಪಲ್ಯದಾಗ 3 ಜನ ಊಟ ಮಾಡ್ಬೋದು. ಒಬ್ರಿಗೆ 2 ಬದ್ನಿಕಾಯಿ ಅಂತ ಲೆಕ್ಕ. ಇದು ಚಪಾತಿ ಜೊತೆನೂ ಚಲೋ ಆಗ್ತದೆ, ಭಕ್ರಿ ಜೊತೆನೂ ಚಲೋ ಆಗ್ತದೆ. ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಗಾಯಿ ಪಲ್ಯ ನೋಡ್ರಿ. ಚಲೋ ಕುದ್ದಾವ್ರಿ ಇವು. ಈಗ ಒಂದು ಸರ್ವಿಂಗ್ ಬೌಲ್ನಾಗ ತೆಗಿತೀನಿ ರೀ ನಾನು. ನೋಡ್ರಿ ಈಗ ಈ ಥರ ಚಲೋ ಕುದ್ದದ ನೋಡ್ರಿ. ಹಿಂಗೆ ಮಾಡಿ ನೋಡ್ಬೇಕ್ರಿ, ಅಂದ್ರೆ ಬದ್ನಿಕಾಯಿ ಕುದ್ದಾವೇನಿಲ್ಲ ಅಂತ ಗೊತ್ತಾಗ್ತದೆ. ಭಾಳನೂ ಮೆತ್ತಗೆ ಕುದಿಸ್ಬಾರ್ದು, ಅದು ಟೇಸ್ಟ್ ಚಲೋ ಆಗಲ್ಲ. ಈಗ ಇದು ಆಗ್ಯದ್ರಿ. ನಾನು ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ಈಗ ಇದು ಸರ್ವಿಂಗ್ ಬೌಲ್ನಾಗ ತೆಗಿತೀನಿ ನೋಡ್ರಿ. ಎಷ್ಟು ಚಲೋ ವಾಸನೆ ಬರ್ಲಿಕ್ಕತ್ತದ ಮಸಾಲೆದು ಹುರಿದೆಲ್ಲ. ಬಿಸಿ ಬಿಸಿ ಭಾಕ್ರಿ ಕಟ್ಟಿ ರೊಟ್ಟಿ ಇದ್ರೂ ಅದ್ರ ಜೊತೆನೂ ಚಲೋ ಹತ್ತದ. ಇದು ಕಟ್ಟಿ ಭಾಕ್ರಿ ಮತ್ತು ಇದು ಶೇಂಗಾ ಚಟ್ನಿ ಅದು ಹಾಕ್ಕೊಂಡು ಬದ್ನಿಕಾಯಿ ಪಲ್ಯ. ಇದಕ್ಕೆ ಸ್ವಲ್ಪ ಕೊತ್ತಂಬರಿಲಿ ಗಾರ್ನಿಷ್ ಮಾಡಮ್ರಿ. ಬದ್ನಿಕಾಯಿ ಪಲ್ಯ ರೆಡಿ. ನೋಡ್ರಿ ಈ ಥರ ಆಗ್ತದೆ. ಇದು ಇಬ್ಬರಿಗೆ 3 ಮಂದಿಗೆ ಆಗ್ತದೆ. 3 ಮಂದಿ ಕರೆಕ್ಟ್ ಆಗ್ತದೆ. ಇದ್ರ ಜೊತೆ ಸಪ್ಪನ್ ತವಿ ಮಾಡಬೇಕು. ಭಕ್ರಿ ಮತ್ತು ಬದ್ನಿಕಾಯಿ ಪಲ್ಯ ಊಟ ಮಾಡ್ಲಿಕ್ಕೆ ಈಗ ರೆಡಿ ಅದ ರೀ. ಮಾಡೋಣ ಬರ್ರಿ ಊಟ. ಥ್ಯಾಂಕ್ ಯು.